ಗಾನಕೋಗಿಲೆ ದಕ್ಷಿಣ ಭಾರತದ ನೈಟಿಂಗೇಲ್ ಎಂದೇ ಪ್ರಸಿದ್ಧರಾಗಿದ್ದ ಎಸ್ ಜಾನಕಿ ಅವರು ಇನ್ನು ನೆನಪು ಮಾತ್ರ. ಎಸ್ ಜಾನಕಿ ಅವರ ಗಾಯನ ಜೀವನ ಮತ್ತು ಸಾಧನೆ ಅವಿಸ್ಮರಣೀಯ. ಎಸ್ ಜಾನಕಿ ಬಾಲ್ಯದ ಹೆಸರು ಶ್ರೀ ರಾಮಮೂರ್ತಿ ಜಾನಕಿ. ಹುಟ್ಟಿದ್ದು ಏಪ್ರಿಲ್ 23, 1938ರಂದು ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಗ್ರಾಮದಲ್ಲಿ. ತಂದೆ ಶ್ರೀ ರಾಮಮೂರ್ತಿ ಆಯುರ್ವೇದ ವೈದ್ಯರು ಹಾಗೂ ಶಿಕ್ಷಕರಾಗಿದ್ದರು. ಜಾನಕಿ ಅವರಿಗೆ ಚಿಕ್ಕಂದಿನಿಂದಲೇ ಸಂಗೀತದ ಕಡೆಗೆ ತೀವ್ರ ಆಕರ್ಷಣೆ ಇತ್ತು. ಕೇವಲ 3ನೇ ವಯಸ್ಸಿನಲ್ಲಿ ಹಾಡಲು ಪ್ರಾರಂಭಿಸಿದ ಇವರು ಪೈಡಿ ಸ್ವಾಮಿ ಎಂಬ ನಾದಸ್ವರ ವಿದ್ವಾನರಿಂದ ಸಂಗೀತದ ಮೂಲ ಪಾಠಗಳನ್ನು ಕಲಿತು. ಅಚ್ಚರಿಯ ವಿಷಯವೇನೆಂದರೆ ಇವರು ಯಾವುದೇ ಶಾಸ್ತ್ರೀಯ ಸಂಗೀತದ ಔಪಚಾರಿಕ ತರಬೇತಿಯನ್ನ ಪೂರ್ತಿಯಾಗಿ ಪಡೆಯಲಿಲ್ಲ. ಆದರೆ ಅರ್ಧ ಶತಮಾನ ಕಾಲ ತಮ್ಮ ಅನುಪಮ ಕಂಠದಿಂದ ಕೋಟ್ಯಾಂತರ ಮಂದಿಯ ಹೃದಯ ಗೆದ್ದರು. ಎಸ್ ಜಾನಕಿ ಅವರು ತಮ್ಮ 19ನೇ ವಯಸ್ಸಿನಲ್ಲಿ ತಮ್ಮ ಮಾವನವರ ಸಲಹೆಯ ಮೇರೆಗೆ ಮದ್ರಾಸ್ನ ಪ್ರಸಿದ್ಧ ಎವಿಎಂ ಸ್ಟುಡಿಯೋದಲ್ಲಿ ಗಾಯಕಿಯಾಗಿ ಸೇರಿದ್ರು. 1957ರಲ್ಲಿ ವಿಧಿಹೀನ್ ವಿಲಯಾಡು ಎಂಬ ತಮಿಳು ಚಿತ್ರದ ಮೂಲಕ ಇವರ ಗಾಯನ ಪಯಣ ಆರಂಭವಾಯಿತು. ಅದೇ ವರ್ಷ ರಾಯರ ಸೊಸೆ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೂ ಪಾದಾರ್ಪಣೆ ಮಾಡಿದ್ರು. ಎಸ್ ಜಾನಕಿಯವರ ಮಾತೃಭಾಷೆ ತೆಲುಗು ಆಗಿದ್ರು. ಅವರು ತಮ್ಮ ವೃತ್ತಿ ಜೀವನದಲ್ಲಿ ಅತಿ ಹೆಚ್ಚು ಹಾಡುಗಳನ್ನ ಹಾಡಿರುವುದು ಕನ್ನಡ ಭಾಷೆಯಲ್ಲಿ. ಕನ್ನಡವನ್ನ ಸ್ಪಷ್ಟವಾಗಿ ಉಚ್ಚರಿಸುವ ಮತ್ತು ಭಾವನೆಗಳನ್ನ ಧ್ವನಿಯಲ್ಲಿ ತರುವ ಅವರ ಶೈಲಿಗೆ ಕನ್ನಡಿಗರು ಗಾನಕೋಗಿಲೆ ಎಂದು ಪ್ರೀತಿಯಿಂದ ಕರೆದರು. ಇವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಜಾನಕಿ ಅಮ್ಮ ಕೇವಲ ಹಾಡುತ್ತಿರಲಿಲ್ಲ, ಆ ಹಾಡಿನ ಪಾತ್ರಕ್ಕೆ ಜೀವ ತುಂಬುತ್ತಿದ್ರು. ಹಸುಗೂಸಿನ ಅಳುವಿನ ಧ್ವನಿಯಿಂದ ಹಿಡಿದು ಮುದುಕಿಯ ಧ್ವನಿಯವರೆಗೂ ನೂರಾರು ರೀತಿಯ ವಾಯ್ಸ್ ಮಾಡ್ಯುಲೇಷನ್ ಮಾಡಬಲ್ಲ ಅದ್ಭುತ ಪ್ರತಿಭೆ ಇವರದಾಗಿತ್ತು. ಡಾಕ್ಟರ್ ರಾಜ್ಕುಮಾರ್ ಎಸ್ಪಿಬಿ ಜೊತೆಗಿನ ಯುಗಳ ಗೀತೆಗಳು ಜನಪ್ರಿಯವಾಗಿದ್ವು. ರಾಜ್ಕುಮಾರ್ ಮತ್ತು ಎಸ್ಪಿ ಬಾಲಸುಬ್ರಹ್ಮಣ್ಯ ಅವರ ಜೊತೆ ಇವರು ಹಾಡಿದ ಡ್ಯುಯೆಟ್ ಸಾಂಗ್ಗಳು ಇಂದಿಗೂ ಸಾರ್ವಕಾಲಿಕ ದಾಖಲೆ. ಅಂದಹಾಗೆ ಜಾನಕಿ ಅವರು ಪದ್ಮಭೂಷಣ ಪ್ರಶಸ್ತಿಯನ್ನ ತಿರಸ್ಕರಿಸಿದ್ರು. ಭಾರತ ಸರ್ಕಾರ ಇವರಿಗೆ ತಡವಾಗಿ ಪದ್ಮಭೂಷಣ ಪ್ರಶಸ್ತಿ ಪ್ರಕಟಿಸಿದಾಗ ದಕ್ಷಿಣ ಭಾರತದ ಕಲಾವಿದರಿಗೆ ಸೂಕ್ತ ಗೌರವ ಸಿಗುತ್ತಿಲ್ಲ ಮತ್ತು ಇದು ತುಂಬಾ ತಡವಾಗಿ ಬಂದಿದೆ ಎಂದು ಹೇಳಿ ಆ ಪ್ರಶಸ್ತಿಯನ್ನ ನಯವಾಗಿ ತಿರಸ್ಕರಿಸಿದ್ರು ಎಸ್ ಜಾನಕಿಯವರು. 2016ರಲ್ಲಿ ತಮ್ಮ 60 ವರ್ಷಗಳ ಸುದೀರ್ಘ ಗಾಯನ ಪಯಣಕ್ಕೆ ಅಧಿಕೃತವಾಗಿ ವಿರಾಮ ನೀಡಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಎಸ್ ಜಾನಕಿ ಅವರು ಹಾಡಿರುವ ಹಲವು ರೊಮ್ಯಾಂಟಿಕ್ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ. ನಾನಿನ್ನ ಮರೆಯಲಾರೆ ಚಿತ್ರದ ಎಲ್ಲೆಲ್ಲಿ ನೋಡಲಿ, ಹೊಸಬೆಳಕು ಚಿತ್ರದ ಚೆಲುವೆಯೇ ನಿನ್ನ ನೋಡಲು, ರಾಜನನ್ನ ರಾಜ ಚಿತ್ರದ ತನುವು ಮನವು, ಹುಲಿಯ ಹಾಲಿನ ಮೇವು ಚಿತ್ರದ ಚಿನ್ನದ ಮಲ್ಲಿಗೆ ಹೂವೆ ಇತ್ಯಾದಿ ಗೀತೆಗಳು ಅಜರಾಮರ. ಹಾಗೆಯೇ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಜೊತೆಗಿನ ಜಾನಕಿ ಅವರ ಜುಗಲ್ಬಂದಿ ಎವರ್ ಗ್ರೀನ್. ಪಲ್ಲವಿ ಅನುಪಲ್ಲವಿ ಚಿತ್ರದ ನಗುವ ನಯನ ಮಧುರ ಮೌನ, ಬಣ್ಣದ ಗೆಜ್ಜೆ ಚಿತ್ರದ ಸ್ವಾತಿ ಮುತ್ತಿನ ಮಳೆಹನಿಯೇ, ಪ್ರೇಮಲೋಕ ಚಿತ್ರದ ಇದು ನಮ್ಮ ನಿನ್ನ ಪ್ರೇಮ ಗೀತೆ ಚಿನ್ನ, ರಣಧೀರ ಚಿತ್ರದ ಯಾರೇ ನೀನು ಸುಂದರ ಚೆಲುವೆ ಹಾಡುಗಳು ಅತ್ಯಂತ ಜನಪ್ರಿಯ. ಎಸ್ ಜಾನಕಿ ಅವರು ಹಾಡಿರುವ ದೇವರ ಆಟವಲ್ಲವರಾರು, ಒಮ್ಮೆ ನಿನ್ನನ್ನು ಕಣ್ತುಂಬ, ಇಂದು ಎನಗೆ ಗೋವಿಂದ, ಆಕಾಶದಾಗೆ ಯಾರೋ ಮಾಯಗಾರನು ಇತ್ಯಾದಿ ಹಾಡುಗಳನ್ನ ಜನ ಈಗಲೂ ಗುನುಗುತ್ತಿರುತ್ತಾರೆ. ಕನ್ನಡಿಗರಿಗೆ ತಮ್ಮ ಮಧುರ ಕಂಠದಿಂದ ಸಾವಿರಾರು ಹಾಡುಗಳನ್ನ ನೀಡಿ ತಮ್ಮ 88ನೇ ವರ್ಷದಲ್ಲಿ ನಮ್ಮನ್ನ ಅಗಲಿರುವ ಎಸ್ ಜಾನಕಿ ಅವರಿಗೆ ಪ್ರೀತಿಯಿಂದ ನಮಿಸೋಣ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.